ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೆಂಗದೀರಿ? ಆರಾಮದಿರೇನ್ರಿ? ನಾವು ಆರಾಮದೀವಿ, ನೀವು ಆರಾಮದೀರಿ ಅಂತ ತಿಳ್ಕೊತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯ ಹೆಸರು ಗುಮ್ಗೋಳ. ಅಲ್ಲಿ ಒಬ್ಬ ನಂದೀಶನೆಂಬ ಹುಡುಗನಿರುತ್ತಾನೆ. ಅವನಿಗೆ ಒಬ್ಬ ಅಜ್ಜನು. ಆ ಅಜ್ಜನ ಹೆಸರು ಅಜ್ಜನಿಗೆ ಮೊಮ್ಮಗನೇ ಪಂಚಪ್ರಾಣವಾಗಿರುತ್ತಾನೆ. ಮೊಮ್ಮನಿಗೂ ಅಜ್ಜನೇ ಎಲ್ಲ ಆಗಿರುತ್ತಾನೆ. ಅವನು ಅವರ ಅಜ್ಜನ ಜೊತೆ ಅವನ ಬಾಲ್ಯದ ಗೆಳೆಯರ ಜೊತೆ ಆಟವಾಡುತ್ತಾ ತುಂಟತನ ಮಾಡುತ್ತಾ ಮತ್ತು ಅಂಗನವಾಡಿಗೆ ಹೋಗುತ್ತಾ ಇರುತ್ತಾನೆ. ಒಂದು ದಿನ ಏನಾಗುತ್ತದೆ ಅಂದರೆ, ಅಜ್ಜನ ಮನೆಯಿಂದ ಹೊಲಕ್ಕೆ ಹೋಗುವಾಗ ಅಜ್ಜನಿಗೆ ಶರೀರದ ನಿತ್ರಾಣವಾಗಿ ಅವನು ಕಣ್ಣು ಮತ್ತು ಕಾಲು ನೋವಿನಿಂದ ಕುಳಿತುಕೊಳ್ಳುತ್ತಾನೆ. ಅದನ್ನು ನೋಡಿ ನಂದೀಶ ಹೇಳುತ್ತಾನೆ, ಅಜ್ಜ, ನಾನು ನಿನಗೆ ಇನ್ನು ಮುಂದೆ ದಿನಾಲು ನಿನ್ನ ಕೆಲಸದಲ್ಲಿ ನಾನು ಸಹಾಯ ಮಾಡುತ್ತೇನೆ ಎಂದು ಕಳವಳಗೊಳ್ಳುತ್ತಾನೆ. ಅಜ್ಜ, ನಾನು ನಿನ್ನ ಮುಂದೆ ನಿನ್ನ ಕೆಲಸದಾಗ ಪ್ರತಿದಿನ ಸಹಾಯ ಮಾಡ್ತೀನಿ. ನೀನು ಯಾಕೆ ಹೀಗಾಯ್ತು ಅಜ್ಜ? ಹೇಳಜ್ಜ ಎಂದು ಏನು ನೋಡಿ ಫ್ರೆಂಡ್ಸ್, ಈ ಕಥೆಯಿಂದ ತಿಳಿಯುವ ನೀತಿ ಏನೆಂದರೆ, ಚಿಕ್ಕ ಮಕ್ಕಳಿಗೆ ಬಾಲ್ಯದಲ್ಲಿ ಅವರ ಚಿಕ್ಕ ವಯಸ್ಸಿನಲ್ಲಿ ಹಿರಿಯರಿಗೆ ವಿಧೇಯತೆ, ಗೌರವ ಕೊಡುವುದು, ಸಹಾಯ ಮನೋಭಾವನೆ ಬೆಳೆಸುವುದು ಆಗಿರುತ್ತದೆ. ನೈತಿಕ ಮೌಲ್ಯಗಳ ಬಗ್ಗೆ ಅವರಿಗೆ ತಿಳಿಸಿಕೊಡುತ್ತಾ ಹಿರಿಯರ ಮಾರ್ಗದರ್ಶನದಲ್ಲಿ ಮಕ್ಕಳು ಬೆಳೆದರೆ ಅವರು ಉತ್ತಮ ನಾಗರಿಕರಾಗುತ್ತಾರೆ ಎಂಬ ಆಶಯ ನಮ್ಮದಾಗಿರುತ್ತದೆ. ಧನ್ಯವಾದಗಳು ಫ್ರೆಂಡ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.